4 ಸ್ಥಾನಗಳನ್ನು ಭರ್ತಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಪಟ್ಟಿ ಹಿಡ್ಕೊಂಡು ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಕಡೆಗೆ ಮುಖ ಮಾಡಿದ್ರು. ಬಟ್ ಪ್ರತಿ ಸಾರಿ ಕೂಡ ವರಿಷ್ಠರು ಅದರ ಬಗ್ಗೆ ಚರ್ಚೆ ಮಾಡಿರಲಿಲ್ಲ. ಬಟ್ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ವರಿಷ್ಠರ ಮುಂದೆ ಪಟ್ಟಿಯನ್ನ ಹಿಡ್ಕೊಂಡು ಚರ್ಚೆ ಮಾಡಿದ್ದಾರೆ ಅನ್ನೋದರ ಡೀಟೇಲ್ಸ್. ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸುರ್ಜೇವಾಲಾ ಅವರನ್ನ ಸಿಎಂ ಸಿದ್ದರಾಮಯ್ಯ ನಿನ್ನೆ ಭೇಟಿಯಾದರೂ ಸುದೀರ್ಘವಾಗಿ ಚರ್ಚೆ ಕೂಡ ಆಗಿದೆ. ಸುರ್ಜೇವಾಲಾ ಕೈಗೆ ಪಟ್ಟಿಯನ್ನ ನೀಡಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. 4 ಅಭ್ಯರ್ಥಿಗಳ ಪಟ್ಟಿಯನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅವರ ಕೈಗೆ ಅನ್ನೋದರ ಡೀಟೇಲ್ಸ್. ಆರತಿ ಕೃಷ್ಣ, ದಿನೇಶ್ ಅಮಿನಮಟ್ಟು, ರಮೇಶ್ ಬಾಬು, ಪ್ರಮುಖವಾಗಿ ಡಿಜಿ ಸಾಗರ್ ಹೆಸರಿರುವಂತಹ ಪಟ್ಟಿಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೆಲ ಹೆಸರು ಬದಲಾವಣೆಗೆ ಒತ್ತಡ ಹಾಕಿದ್ರು ಕೆಲ ನಾಯಕರು. ಯಾವುದೇ ಬದಲಾವಣೆ ಮಾಡದೆ ಆ ಪಟ್ಟಿಯನ್ನ ಹಂಗೆ ತೆಗೆದುಕೊಂಡು ಹೋಗಿ ವರಿಷ್ಠರ ಕೈಗೆ ಕೊಟ್ಟಿದ್ದಾರೆ ಸಿಎಂ. ರಾಹುಲ್ ಗಾಂಧಿ ವಿದೇಶದಿಂದ ಬಂದ ತಕ್ಷಣ ಪಟ್ಟಿ ಫೈನಲ್ ಆಗುತ್ತೆ. ಶೀಘ್ರ ಪಟ್ಟಿ ಫೈನಲ್ ಮಾಡುವ ಭರವಸೆಯನ್ನ ಕೂಡ ಸುರ್ಜೇವಾಲಾ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಯಾಕೆ ಪರಿಷತ್ನ 4 ಸ್ಥಾನಗಳು ಇಲ್ಲಿ ತನಕ ಭರ್ತಿ ಆಗ್ಲಿಲ್ಲ, ಯಾಕಿದು ಮುಂದೂಡಲ್ಪಡ್ತು ಅಂತ ಅಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮತ್ತು ಡಿಸಿಎಂ ಮಧ್ಯೆ ಹಗ್ಗ ಜಗ್ಗಾಟ ಆಗ್ತಾ ಇತ್ತು. ಒಂದ್ ಕಡೆ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ಪರಿಷತ್ ಸ್ಥಾನ ಸಿಗಬೇಕು ಅನ್ನುವಂತ ಒತ್ತಡ ಇತ್ತು. ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ರು, ಇಲ್ಲ ಸಾಮಾನ್ಯ ಕಾರ್ಯಕರ್ತರಿಗೆ ನಾವು ಸ್ಥಾನಮಾನ ಕೊಡ್ತೀವಿ ಅಂತ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರಿಗೆ ಪರಿಷತ್ ಸ್ಥಾನ ಸಿಗಬೇಕು ಅನ್ನುವಂಥ ಪೈಪೋಟಿಗೆ, ಅಂದ್ರೆ ಇಬ್ಬರ ಮಧ್ಯೆಯೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಪೈಪೋಟಿಗಳಾಗ್ತಾ ಇತ್ತು. ಅದು ಬಹಿರಂಗವಾಗಿ ಆಗದೆ ಇದ್ರೂ ಕೂಡ ಮುಸುಕಿನ ಗುದ್ದಾಟ ಇಬ್ಬರು ನಾಯಕರ ಮಧ್ಯೆ ಆಗ್ತಾ ಇತ್ತು ಪರಿಷತ್ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾರೇನೇ ಒತ್ತಡ ಹಾಕಿದ್ರು, ಯಾರೇನೇ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ನಾನು ಅಂದುಕೊಂಡವರಿಗೆ ಪರಿಷತ್ ಸ್ಥಾನ ಸಿಗೋದು ಅನ್ನೋ ನಿಟ್ಟಿನಲ್ಲಿ ಒಂದು ಪಟ್ಟಿಯನ್ನ ಸಿದ್ಧಪಡಿಸಿದ್ರು. ಅದೇ ಪಟ್ಟಿಯನ್ನ ತೆಗೆದುಕೊಂಡು ಹೋಗಿದ್ರು ದೆಹಲಿಗೆ. ಈಗ ವರಿಷ್ಠರ ಕೈ ಸೇರಿದೆ ಆ ಪಟ್ಟಿ. ರಾಹುಲ್ ಗಾಂಧಿ ಅವರು ಬಂದ ಬಳಿಕ ಅದೇ ಪಟ್ಟಿಗೆ ಏನಾದ್ರೂ ಅಸ್ತು ಅಂದ್ರೆ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಂದುಕೊಂಡಂತ ಅಭ್ಯರ್ಥಿಗಳಿಗೆ ಪರಿಷತ್ನ ಸ್ಥಾನ ಸಿಗೋದು ಬಹುತೇಕ ಖಚಿತವಾಗಲಿದೆ. ಬಟ್ ಸದ್ಯಕ್ಕಂತೂ ಯಾವುದೇ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಪಟ್ಟಿಯಲ್ಲಿ ಅನ್ನುವಂಥ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಬಳಗದಲ್ಲೇ ಹೇಳ್ಕೊಂಡು ಬಿಟ್ಟಿದ್ದಾರಂತೆ. ಅಲ್ಲಿಗೆ ಬದಲಾವಣೆ ಇರೋದಿಲ್ಲ. ಇವರು ಅಂತಿಮ ಮಾಡಿರುವ ಹೆಸರುಗಳಿಗೆ ಈಗ ವರಿಷ್ಠರು ಅಸ್ತು ಅಂದ್ರೆ, ರಾಹುಲ್ ಗಾಂಧಿ ಅವರು ಅಸ್ತು ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಅಂದುಕೊಂಡಂತಹ ಆ ಪಟ್ಟಿಯಲ್ಲಿರುವಂತಹ 4 ಜನರಿಗೂ ಕೂಡ ಪರಿಷತ್ ಸ್ಥಾನ ಸಿಗೋದು ಫಿಕ್ಸ್ ಆಗಲಿದೆ.